ಸೊ ಎಲ್ಲರೂ ಇಳಿತಾ ಇದ್ದೀವಿ. ನೋಡ್ಬೋದು ಇಷ್ಟು ವರ್ಷ ಫ್ಲೈಟ್ ಎಕ್ಸ್ಪೀರಿಯನ್ಸಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಊಟಕ್ಕೆ ಏನು ಮಾಡೋದು ಅಂತ. ತಿಂಡಿನೂ ತಿಂದಿಲ್ಲ, ಆದರೆ ನೆಕ್ಸ್ಟ್ ಫ್ಲೈಟ್ ಯಾವಾಗ ಅಂತ ಗೊತ್ತಿಲ್ಲ. ಸೆಕ್ಯೂರಿಟಿ ಚೆಕ್ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಡಿಪಾರ್ಚರ್ ಹಾಲಿಗೆ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಯಾವಾಗ ಬೆಂಗಳೂರು ತಲುಪ್ತೀವಿ, ಯಾವ ಫ್ಲೈಟ್ ಕೊಡ್ತಾರೆ, ವೇಟಿಂಗ್ ಟೈಮ್ ಏನಿದೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಟೆಕ್ನಿಕಲ್ ರೀಸನ್ಸಿಂದ ಫ್ಲೈಟಿಂದ ಎಲ್ಲರೂ ಹೊರಗಡೆ ಬನ್ನಿ, ಒಳಗಡೆ ಕೂತಿದ್ದಾಗ ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬ್ಯಾಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಪೂರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಸಿಂಗಪೂರಿಂದ ಬೆಂಗಳೂರಿಗೆ ಹೋಗ್ತಿದ್ದೀವಿ ಏರ್ ಇಂಡಿಯಾನಲ್ಲಿ. ಪ್ರೀಮಿಯಂ ಎಕಾನಮಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಟರ್ಮಿನಲ್ 2ಗೆ ಎಂಟರ್ ಆಗಿದ್ದೀವಿ. ನಮ್ಮ ಚೆಕ್-ಇನ್ ಎಲ್ಲನೂ ಬೇಗನೆ ಆಯಿತು. ಸುಮಾರು ಇವಾಗ ಟೈಮು 8 ಗಂಟೆ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಗೀಸ್ ಎಲ್ಲ ಇದೆ. ಲಾಂಗ್ ಡಿಸ್ಟೆನ್ಸ್ ಹೋಗೋರಿಗೆಲ್ಲ ಫುಲ್ಲಿ ಕಾರ್ಪೆಟೆಡ್ ಚಾಂಗಿ ಏರ್ಪೋರ್ಟು. ಸುಮಾರು ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಗ್ರೀನ್ರಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವೆಲ್ಲ ರಿಯಲ್ ಪ್ಲ್ಯಾಂಟ್ಸು ಅಲ್ಲಿ ನೋಡ್ತಿರೋದು. ಇವತ್ತು ಡಿಸೆಂಬರ್ 1, 2024. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಚಾಂಗಿ ಏರ್ಪೋರ್ಟು. ಒಳಗಡೆ ಅಂತೂ ತುಂಬಾ ಕಾಮಿಂಗ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಎಲ್ಲ ನ್ಯಾಚುರಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ನಾವಾಗಲೇ ನಮ್ಮ ಗೇಟ್ ತಲುಪಿದ್ದೀವಿ. ಇಲ್ಲಿ ನೋಡಿ F50 ಅಂತ ತುಂಬಾ ಹತ್ತಿರ ಇತ್ತು. ತುಂಬ ಪ್ಲೆಸೆಂಟ್ ಆಗಿದೆ. ಚಾಂಗಿ ಏರ್ಪೋರ್ಟಲ್ಲಿ ವಾಶ್ರೂಮ್ಸ್ ಅಂತೂ ತುಂಬಾ ಕ್ಲೀನಾಗಿರುತ್ತೆ. ಇಡೀ ಸಿಂಗಪೂರಲ್ಲೇ ಕ್ಲೀನಾಗಿರುತ್ತೆ. ಅದು ಅಲ್ದಿರ ಏರ್ಪೋರ್ಟಲ್ಲಂತೂ ಇನ್ನೂ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಕೂಡ. ತುಂಬ ವೈಬ್ರೆಂಟ್ ಆಗಿದೆ. ಇಲ್ಲಿ ಲೈಟಿಂಗ್ ಎಲ್ಲ ವೆರಿ ಕಾಸಿ ಆಗಿದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು ಈ ಟರ್ಮಿನಲ್ 2ನಲ್ಲಿ ಕೂಡ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಬೇಕು. ಸೆಕ್ಯೂರಿಟಿ ಚೆಕ್ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಡಿಪಾರ್ಚರ್ ಹಾಲಿಗೆ ಬಂದಿದ್ದೀವಿ. ಇನ್ನೂ ಫ್ಲೈಟ್ ಬಂದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಬಿಸಿ ನೀರು ಕೂಡ ಆ ಕಡೆ ಸಿಗುತ್ತೆ. ಸೊ ಫ್ಲಾಸ್ಕಲ್ಲಿ ಕೂಡ ನಾನು ಬಿಸಿಯಾಗಿರೋ ನೀರು ತುಂಬಿಸ್ಕೊಂಡಿದ್ದೀನಿ. ಇವಾಗ ಟೈಮು 10 ಆಗಿದೆ. ನೋಡ್ಬೋದು ಇಲ್ಲೇ ಏರೋಪ್ಲೇನ್ ಬರುತ್ತೆ. ಇಲ್ಲಿ ಒಳಗಡೆ ತುಂಬ ಕಂಫರ್ಟಬಲ್ ಸೀಟಿಂಗ್ ಆಗಿದೆ. ಆಮೇಲೆ ಲೆಗ್ ಸ್ಪೇಸಿಂಗ್ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಕೋಲ್ಡಾಗಿ ಬೇರೆ ಅನ್ನಿಸ್ತಾ ಇದೆ. ಎಲ್ಲ ಬರ್ತಾ ಇದ್ದಾರೆ ಒಳಗಡೆ. ಕಿಟಕಿಯಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬನ್ನಿ ಎಲ್ಲರೂ ಒಟ್ಟಿಗೆ ಬೆಂಗಳೂರು ಟ್ರಾವೆಲ್ ಮಾಡೋಣ. ನೋಡಿ ಮಸಾಲಾ ಬಂತ, ಮಸಾಲಾ ಲೆಮನ್ ವಾಟರ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಒಳ್ಳೆ ಪ್ಲೆಸೆಂಟ್ ಆಗಿರೋ ಮ್ಯೂಸಿಕ್ ಹಾಕಿದ್ದಾರೆ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಏರ್ ಇಂಡಿಯಾ ವಿಸ್ತಾರಾನಲ್ಲಿ ಪ್ರೀಮಿಯಂ ಎಕಾನಮಿನಲ್ಲಿ ಟ್ರಾವೆಲ್ ಮಾಡ್ತಿರೋದು. ಹಾಗೆ ಫ್ಲೈಟ್ ಮೂವ್ ಆಗೋಕ್ಕೆ ಶುರು ಆಯಿತು. ಟೇಕ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಮೆನ್ಯೂ. ಟೆಕ್ನಿಕಲ್ ರೀಸನ್ಸಿಂದ ಫ್ಲೈಟಿಂದ ಎಲ್ಲರೂ ಹೊರಗಡೆ ಬನ್ನಿ, ಒಳಗಡೆ ಕೂತಿದ್ದಾಗ ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀರಿ ಅಂತ. ಸೊ ಎಲ್ಲರೂ ಇಳಿತಾ ಇದ್ದೀವಿ. ನೋಡ್ಬೋದು ಇಲ್ಲಿಂದ ಬಂದು ಬಸ್ ರೆಡಿ ಇತ್ತು. ಬಸ್ ಒಳಗಡೆ ಕೂತಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಏನು ಪ್ರಾಬ್ಲಮ್ ಅಂತಲೂ ಗೊತ್ತಿಲ್ಲ. ಒಳಗಡೆ ಇದ್ದಾಗ ಪ್ಯಾಸೆಂಜರ್ಸು ನಾವು ಅದನ್ನು ಚೆಕ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಬ್ಯಾಗ್ಸ್ ತೊಗೊಂಡು ನೋಡಿ ಎಲ್ಲ ತಂದು ಬಸ್ಸಲ್ಲಿ ಕೂತಿದ್ದೀವಿ. ಸುಮಾರು ಟೈಮ್ ನೋಡಿ ಇವಾಗ ಎಷ್ಟಾಗಿದೆ ಅಂತ.
ಎಷ್ಟು ಡಿಲೇ ಆಯಿತು. ನಾನು ನೋಡಿ ಆಗಲೇ ಸಿಂಗಪೂರ್ ಟೈಮ್ 12:32 ಆಗಿದೆ ನೋಡಿ. ಇನ್ನೂ ಎಲ್ಲರೂ ಹೇಳ್ಕೊಂಬರ್ತಾ ಇದ್ದಾರೆ. ಇನ್ನೂ ಒಂದು ಬಸ್ ಬಂತು ಕರ್ಕೊಂಡೋಗೋಕ್ಕೆ. ಇಷ್ಟು ವರ್ಷ ಫ್ಲೈಟ್ ಎಕ್ಸ್ಪೀರಿಯನ್ಸಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಇಲ್ಲ ಸಾರಿ ಅಂತ ಹೇಳ್ತಾಯಿದ್ರು ಒಳಗಡೆ ಟೀಮು. ಸೊ ನೋಡೋಣ ಏನಾಗುತ್ತೆ ಅಂತ. ಯಾವಾಗ ಬೆಂಗಳೂರು ತಲುಪ್ತೀವಿ, ಯಾವ ಫ್ಲೈಟ್ ಕೊಡ್ತಾರೆ, ವೇಟಿಂಗ್ ಟೈಮ್ ಏನಿದೆ, ಊಟಕ್ಕೆ ಏನು ಮಾಡೋದು ಅಂತ. ತಿಂಡಿನೂ ತಿಂದಿಲ್ಲ. ಇವಾಗ ಇಲ್ಲೊಂದು ಲಾಂಜಿಗೆ ಕರ್ಕೊಂಬಂದಿದ್ದಾರೆ ನೋಡಿ ಹೇಗಿದೆ ಅಂತ. ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಬಸ್ಗಳಲ್ಲೆಲ್ಲ ಬರ್ತಾ ಇದ್ದಾರೆ. ವಾಶ್ರೂಮ್ ಕ್ಲೀನಾಗಿದೆ. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಇನ್ನೂ ಜನ ಎಲ್ಲ ಬರ್ತಾ ಇದ್ದಾರೆ. ಬಿಸಿ ನೀರು ಕೂಡ ಇಲ್ಲಿಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಫ್ಲೈಟ್ ಯಾವಾಗ ಅಂತ ಗೊತ್ತಿಲ್ಲ. ಎಷ್ಟೊತ್ತು ಕಾಯಬೇಕು ಅಂತ ಗೊತ್ತಿಲ್ಲ. ಸೊ ಯೋಚನೆ ಮಾಡ್ತಿದ್ದೆ. ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯನ್ಸು. ಇಲ್ಲಿ ನೋಡಿ, ಇಲ್ಲಿ ಬಿಸಿನೀರು ಕೂಡ ಬರುತ್ತೆ. ಇಲ್ಲಿ ನೀರು ತುಂಬಿಸ್ಕೊಳ್ಳೋಕ್ಕೆ ಇಡೀ ಫ್ಲೈಟ್ ಜನ ಇದ್ವಿ. ಫುಲ್ಲು ಎಲ್ಲ ಇವಾಗ ಲಾಂಜಲ್ಲಿ ತುಂಬಿಟ್ಟಿದ್ದೀವಿ. ತಿಂಡಿನೂ ತಿಂದಿಲ್ಲ. ಯೋಚನೆ ಆಗ್ತಾಯಿದೆ ಏನು ಮಾಡೋದು ಅಂತ. ಒಳಗಡೆ ತಣ್ಣಗಿದೆ. ಸೊ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ ಇವಾಗ ಟೈಮ್ ಎಷ್ಟಾಯಿತು ಅಂತ ನೋಡಿ. 12:55 ಆಗಿದೆ ಸಿಂಗಪೂರ್ ಟೈಮು. ಇನ್ನು ಎಲ್ಲರೂ ಇಲ್ಲಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆ ಹೊರಡೋದು ಅಂತ ಗೊತ್ತಿಲ್ಲ. ನಾವು ಬೆಂಗಳೂರಿಂದ ಬರಬೇಕಾದ್ರೆ ತಿಂಡಿಗಳೆಲ್ಲ ಇಟ್ಕೊಂಡಿರ್ತೀವಿ ಎಲ್ಲ ತಿನ್ನೋದಕ್ಕೆ. ತಿಂಡಿನೂ ಏನೂ ತಿಂದಿಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಚೈನೀಸ್ ಲೇಡಿ ನೋಡಿದೆ. ಇಲ್ಲಿ ಕೂತಿರೋರಿಗೆಲ್ಲ ನನ್ನ ಹತ್ರ ಬಿಸ್ಕೆಟ್ಸ್ ಇದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಮಕ್ಕಳುಗಳೆಲ್ಲ ಇಲ್ಲಿ ಬಿಸ್ಕೆಟ್ಸ್ ಎಲ್ಲ ತಿಂತಾ ಇದ್ದಾರೆ. ಎಲ್ಲ ಮತದವರು ಇದ್ದಾರೆ. ಆದರೆ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಏನಿತ್ತು ಬ್ಯಾಗಲ್ಲಿ ಅದನ್ನು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ನಾನೇನು ಬ್ಯಾಗಲ್ಲಿ ಇಟ್ಕೊಂಡೇ ಇಲ್ಲ. ನಾರ್ಮಲಿ ಇದೇ ನಂದು ಫಸ್ಟ್ ಈ ಥರ ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ 23 ವರ್ಷದಿಂದ ಟ್ರಾವೆಲ್ ಮಾಡ್ತಿರೋದು ಫ್ಲೈಟಲ್ಲಿ. ಸುಮಾರು ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀನಿ. ಆದರೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ತಾನೇ ಅನೌನ್ಸ್ಮೆಂಟ್ ಬಂತು. ಇನ್ನೊಂದು 5-10 ನಿಮಿಷದಲ್ಲಿ ಬೋರ್ಡಿಂಗಿಗೆಲ್ಲ ಶುರು ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಬಸ್ ಕೂಡ ಬಂದು ನಿಂತಿದೆ ಇಲ್ಲಿ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಮತ್ತೆ ಫ್ಲೈಟ್ ಒಳಗಡೆ ಹೋಗೋಣ. ಅಂದರೆ ಬಸ್ಸಲ್ಲಿ ಹೋಗ್ಬಿಟ್ಟು ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಳ್ಳೋಣ.
ನಮ್ಮ ಫ್ಲೈಟ್ ಏರ್ ಇಂಡಿಯಾ ವಿಸ್ತಾರ ಇಲ್ಲೇ ಇದೆ ನೋಡಿ. ಇದು ನಿಲ್ಲಿಸ್ತಾರೆ ಅನಿಸುತ್ತೆ ಬಸ್ ಇವಾಗ. ಇವಾಗ ಫ್ಲೈಟ್ ಒಳಗಡೆ ಬಂದು ಕೂತ್ಕೊಂಡ್ವಿ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ, ಡಿಲೇ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಲೇಸ್ ಚಿಪ್ಸ್ ಇದೆ, ಮತ್ತು ಕುಕೀಸ್ ಇದೆ, ಬಿಸ್ಕೆಟ್ಸು, ವಾಟರ್ ಬಾಟಲ್ಲು, ವೆಟ್ ವೈಪ್ಸು, ಕಿಟ್ ಕ್ಯಾಟು ಇವೆಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಏನು ಅರ್ಥ ಮಾಡ್ಕೊಂಡ್ವಿ ಇದೆ, ನಾವು ಎಷ್ಟೋ ಸಲ ಫ್ಲೈಟಲ್ಲಿ ಬರಬೇಕಾದ್ರೆ ತಿನ್ನೋದಕ್ಕೇನು ಇಟ್ಕೊಂಡಿರಲ್ಲ, ಒಂದೇ ಜೊತೆ ಬಟ್ಟೆ ಅಂದರೆ ಒಂದು ಬಟ್ಟೆ ಹಾಕ್ಕೊಂಬಂದ್ಬಿಟ್ಟಿರ್ತೀವಿ. ಸೊ ಯಾವಾಗಲೂ ನಾವು ಯಾವ ಫ್ಲೈಟಲ್ಲಿ ಬಂದ್ರೂ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆ ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೊಂಡಿರೋದು ವಾಸಿ. ಆಮೇಲೆ ಒಂದು ಕ್ಯಾರಿ ಮಾಡೋದಕ್ಕೆ ಸ್ಮಾಲ್ ಸ್ನ್ಯಾಕ್ಸ್ ಇಟ್ಕೊಂಡಿರಬೇಕು. ಸೊ ಈಗ ಕಲ್ತಿದ್ದ ಪಾಠ. ನಾನು ಒಂದು ಜೊತೆ ಬಟ್ಟೆ ನಾನು ಇಟ್ಕೊಂಡಿದ್ದೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ಎಲ್ಲಿ ಹೋದರೂ ಒಂದು ಜೊತೆ ಬಟ್ಟೆ ಇಟ್ಕೊ, ಏನಾದರೂ ಚಲ್ತು ಮಾಡ್ತು ಅಂದರೆ ಇಟ್ಕೊ ಅಂತ. ಸೊ ಕ್ಯಾಬಿನ್ ಬ್ಯಾಗಲ್ಲಿ ಒಂದು ಜೊತೆ ಬಟ್ಟೆ ಇತ್ತು, ಬಟ್ ಸ್ನ್ಯಾಕ್ಸ್ ಒಂದು ಮಿಸ್ ಆಗಿತ್ತು. ಸೊ ಇದೊಂದು ರಿಮೈಂಡರ್ ನನಗೆ. ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದರೆ, ಎಷ್ಟೋ ಸಲ ಫ್ಲೈಟಲ್ಲಿ ಬರ್ತೀವಿ, ಕೂತ್ಕೊಳ್ತೀವಿ, ಹೋಗ್ತಾ ಇರ್ತೀವಿ, ಒಬ್ಬರು ಪಕ್ಕದಲ್ಲಿ ನೋಡಿದ್ರೂ ಮಾತಾಡಲ್ಲ. ಇವಾಗ ಎಷ್ಟು ಹ್ಯೂಮನ್ ರಿಲೇಷನ್ಶಿಪ್ಸು ಎಷ್ಟು ಇಂಪಾರ್ಟೆಂಟು ಲೈಫಲ್ಲಿ. ಆಮೇಲೆ ಈ ಥರ ಟೈಮಲ್ಲಿ ಹೇಗೆ ಈಚ್ ಅದರ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ವಿಷುವಲಿ ನೋಡಿದ್ದು ತುಂಬಾ ಸಂತೋಷ ಆಯಿತು. ಅಕ್ಕಪಕ್ಕದವ್ರು ಮಾತಾಡ್ತಿರೋದು, ಮತ್ತು ಹೇಗಾಗ್ತಿದೆ, ಏನು ಮಾಡ್ತೀರಿ, ತಿಂಡಿ ತೊಗೊಳ್ಳಿ, ಶೇರ್ ಮಾಡೋದು, ಪ್ರತಿಯೊಂದು ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ. ಸೊ ಇದೆಲ್ಲ ಆಗೋದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನಮಗೆ. ನೋಡಿ ಬತ್ತೆ ಬಂದು ಇಲ್ಲಿ ಕೂತ್ಕೊಂಡ್ಮೇಲೆ ಈ ಹೊದ್ಕೊಳ್ಳೋದನ್ನು ಹೊಸದಿಟ್ಟಿದ್ದಾರೆ, ರೀಪ್ಲೇಸ್ ಮಾಡಿದ್ದಾರೆ. ಶುವಾಗೋಗಿದೆ, ಮಫಿನ್ ಕೇಕ್ ತಿಂತಾ ಇದ್ದೀನಿ. ಇವಾಗ ಫ್ಲೈಟ್ ಟೇಕ್ ಆಫ್ ಆಗೋದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ, ಹೇಗಿರುತ್ತೆ ಏರ್ ಇಂಡಿಯಾ ವಿಸ್ತಾರ. Crazy for love, crazy.
ವಾವ್, ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಸಿಂಗಪೂರ್. ಇವಾಗ ಊಟ ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡೋಣ. ವೆಜಿಟೇರಿಯನ್ ಮೀಲ್, ಲೆಮನ್ ರೈಸ್, ಒಂದು ಸೊಪ್ಪಿನ ತೊವ್ವೆ ದಾಲ್ ಥರ, ಇನ್ನೊಂದು ವೆಜಿಟಬಲ್ ಕೋಕೋನಟ್ ಗ್ರೇವಿ, ಇಲ್ಲಿ ಹೆಸರು ಕಾಳು ಥರ ಪಲ್ಯ ಥರ ಅಥವಾ ಸ್ಯಾಲೆಡ್ ಅಂತ ಹೇಳ್ಬೋದು. ಇಲ್ಲಿ ಗುಲಾಬ್ ಜಾಮೂನ್, ಇಲ್ಲಿ ಬ್ರೆಡ್, ವಾಟರ್ ಬಾಟಲ್ಲು, ಅದೇ ಬಾಟಲ್ ವಾಟರು, ಆಮೇಲೆ ಇಲ್ಲಿ ಕಟ್ಲರೀಸ್ ಇದೆ ಮತ್ತು ಅಮೂಲ್ ಬಟರ್. ಈ ಫ್ಲೈಟಲ್ಲಿ ಟಿ ವಿ ಇಲ್ಲದೆ ಇರೋದ್ರಿಂದ ವಿಸ್ತಾರ ವರ್ಲ್ಡ್ಗೆ ನಮ್ಮ ಐಪ್ಯಾಡ್ ಮತ್ತು ಫೋನ್ನಲ್ಲಿ ಕನೆಕ್ಟ್ ಮಾಡ್ಕೊಬೋದು. ಎಲ್ಲ ಮೂವೀಸು, ಸಾಂಗ್ಸು ಪ್ರತಿಯೊಂದು ಆಕ್ಸೆಸ್ ಮಾಡ್ಬೋದು. ಆಗಲೇ ಬೆಂಗಳೂರಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ವೆದರ್ ನೋಡಿ. ಇಲ್ಲಿಂದ ನೋಡ್ತಿದ್ದಂಗೆ ಕಿಟಕಿಯಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಲ್ಯಾಂಡಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಇನ್ ಫ್ಲೈಟ್ ಊಟ, ಎಂಟರ್ಟೈನ್ಮೆಂಟು ಮತ್ತು ಸರ್ವೀಸಸ್ಸು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸು. ಲ್ಯಾಂಡಿಂಗು ತುಂಬ ಚೆನ್ನಾಗಾಯಿತು. ವೆರಿ ಸ್ಮೂತ್ ಲ್ಯಾಂಡಿಂಗು. ಇವತ್ತು ಹೊಸ ಟರ್ಮಿನಲ್ ಹತ್ತಿರ ಲ್ಯಾಂಡ್ ಆಗಿರೋದು. ಸೊ ಅಲ್ಲಿ ಎಂಟರ್ ಆಗಬೇಕು. ಅಲ್ಲಿ ನಮ್ಮ ಇಮಿಗ್ರೇಷನ್ ಕ್ಲಿಯರೆನ್ಸ್ ಎಲ್ಲ ಆದಮೇಲೆ ಮತ್ತೆ ಸಿಗೋಣ. ನಾವು ಹೊರಗಡೆ ಬಂದ್ವಿ. ಪ್ಲೆಸೆಂಟ್ ವೆದರು. ಈ ಅರೈವಲ್ ಏರಿಯಾನಲ್ಲಿ ಕೋತಾಸ್ ಕಾಫಿನಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ಸೊ ಇಮಿಗ್ರೇಷನ್ ಚೆಕ್ಕು ಮತ್ತು ಕಸ್ಟಮ್ ಕ್ಲಿಯರೆನ್ಸು ಎಲ್ಲ ನೀಟಾಗಾಯಿತು. ಲ್ಯಾಂಡಿಂಗ್ ಅಂತೂ ತುಂಬಾ ಸ್ಮೂತಾಗಿತ್ತು. ಸೊ ಇಟ್ ವಾಸ್ ಅ ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸುಮಾರು ವರ್ಷಗಳಿಂದ ನಾನು ಟ್ರಾವೆಲ್ ಮಾಡಿದ್ದೀನಿ ಫ್ಲೈಟಲ್ಲಿ, ಬಟ್ ದಿಸ್ ವಾಸ್ ವೆರಿ ಅನ್ಫರ್ಗೆಟಬಲ್ ಆ್ಯಂಡ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ. like you
out of you.